ಸ್ನೇಹಿತರೆ, ಪಾರ್ಟ್ 1ರಲ್ಲಿ ನಾನು ಕಥೆ ಹೇಳಿ ನಿಲ್ಲಿಸಿದ್ದೆ. ಆ ಕತೆ ಯಾರ್ಯಾರು ಕೇಳಿದರೆ ಅವರಿಗೆಲ್ಲ 2ನೇ ಭಾಗ ಅಂತೇಳಿ ಇದನ್ನು ಮುಂದುವರಿಸ್ತಾ ಇದ್ದೀನಿ. ನಿಮಗೆ ಒಂದು ಸ್ವಲ್ಪ ಟಚಪ್ ಕೊಡ್ತೀನಿ. ದಕ್ಷ ತನ್ನ ಒಂದು ಕಾರ್ಯಕ್ರಮಕ್ಕೆ ತನ್ನ ಮಗಳಾದ ಸತಿದೇವಿನ ಕರೆಯೋದಿಲ್ಲ. ಸತಿದೇವಿ ತನ್ನ ತಂದೆಯ ಯಜ್ಞಕ್ಕೆ ಹಾಜರಾಗ್ತಾಳೆ. ಆಗ ಹಾಜರಾದ ಮಗಳನ್ನು ದಕ್ಷ ಸರಿಯಾಗಿ ಗಮನಿಸಲ್ಲ, ಒಂಥರ ಸಣ್ಣದಾಗಿ ನೋಡ್ತಾನೆ. ಆಗ ಸತಿದೇವಿ ಆ ಯಜ್ಞಕ್ಕೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ತಾಳೆ. ಇಲ್ಲಿವರೆಗೆ ಆಗಿತ್ತು. ಇನ್ನು ಪಾರ್ಟ್ 2 ಅಂತೇಳಿ ಈಗಿನಿಂದ ಮುಂದುವರಿಸ್ತೀನಿ. ಈ ಸುದ್ದಿ ತಿಳಿದ ಶಿವನಿಗೆ ಅಸಹನೆಯ ಕೋಪ ಬರುತ್ತದೆ. ಆಗ ಶಿವನು ತನ್ನ ಕೂದಲಿನ ಜಡೆಯಿಂದ ಕಾಲಭೈರವನನ್ನು ಸೃಷ್ಟಿಸುತ್ತಾನೆ. ಆತನನ್ನು ತಕ್ಷಣವೇ ದಕ್ಷಯಜ್ಞ ನಡೆದ ಪ್ರದೇಶಕ್ಕೆ ಕಳುಹಿಸಿ ಆ ಯಜ್ಞವನ್ನು ಸಂಪೂರ್ಣವಾಗಿ ನಾಶಪಡಿಸಲು ಆಜ್ಞಾಪಿಸುತ್ತಾನೆ. ಕಾಲಭೈರವನು ಯಜ್ಞವನ್ನು ಧ್ವಂಸಗೊಳಿಸಿ ಅಹಂಕಾರಿಯಾಗಿದ್ದ ದಕ್ಷನ ತಲೆಯನ್ನು ಕತ್ತರಿಸುತ್ತಾನೆ. ವೀಕ್ಷಕರೇ, ಕಾಲಭೈರವ ಎಂಬ ಹೆಸರು ಏಕೆ ಬಂತು? ಈ ಹೆಸರಿನಲ್ಲಿಯೇ ಆತನ ಸಂಪೂರ್ಣ ಕಾರ್ಯ ಮತ್ತು ಸ್ವರೂಪದ ಆಳವಾದ ವಿವರಣೆ ಅಡಗಿದೆ. ಈ ಹೆಸರನ್ನು ನಾವು ಕಾಲ ಮತ್ತು ಭೈರವ ಎಂದು 2 ಭಾಗಗಳಾಗಿ ನೋಡಬಹುದು. ಮೊದಲನೆಯದಾಗಿ ಕಾಲ ಅಂದರೆ ಸಮಯ. ಕಾಲಭೈರವನು ಕೇವಲ ಸಮಯದ ಪ್ರತೀಕವಲ್ಲ, ಆತನೇ ಸಮಯದ ಅಧಿಪತಿ. ವಾಸ್ತವವಾಗಿ ಕಾಲಭೈರವನು ತನ್ನ ಹೆಸರಿನಲ್ಲಿರುವ ಈ ಕಾಲ ಎಂಬ ಅಂಶದಿಂದಲೇ ದಂಡಿಸುವವನು ಮತ್ತು ಕರ್ಮಗಳಿಗೆ ತಕ್ಕಂತೆ ಶಿಕ್ಷೆ ನೀಡುವವನು ಆಗಿರುತ್ತಾನೆ. ಸಮಯವು ಎಲ್ಲವನ್ನು ನಿರ್ಧರಿಸುವಂತೆ ಕಾಲಭೈರವನು ನ್ಯಾಯವನ್ನು ನಿರ್ಧರಿಸುತ್ತಾನೆ. ಆದ್ದರಿಂದ ಆತನು ದಂಡಪಾಣಿ ಎಂದು ಕರೆಯಲ್ಪಡುತ್ತಾನೆ. ದಂಡಪಾಣಿ ಎಂದರೆ ಕೈಯಲ್ಲಿ ದಂಡವನ್ನು ಹಿಡಿದವನು. ಇಲ್ಲಿ ದಂಡ ಎನ್ನುವ ಪದವು ಕೇವಲ ಕೋಲು ಎಂಬ ಅರ್ಥವಲ್ಲ, ಅದು ಶಿಕ್ಷೆ ಅಥವಾ ದಂಡನೆ ಎಂಬ ಅರ್ಥವನ್ನು ಕೊಡುತ್ತದೆ. ಆತನು ಮಾಡಿದ ಪಾಪಗಳಿಗೆ ತಕ್ಕಂತೆ ಶಿಕ್ಷೆಯನ್ನು ವಿಧಿಸುವ ಲೋಕದ ಪರಮ ನ್ಯಾಯಾಧೀಶನಾಗಿರುತ್ತಾನೆ. ಈ ಕಾರಣದಿಂದಲೇ ಆತನಿಗೆ ಈ ಹೆಸರು ಬಂದಿರುತ್ತದೆ. ಇನ್ನು ಭೈರವ ಎಂಬ ಪದವು ಸಂಸ್ಕೃತದ ಬೀರು ಎಂಬ ಮೂಲ ಪದದಿಂದ ಉದ್ಭವಿಸಿದೆ. ಬೀರು ಎಂದರೆ ಭಯಂಕರವಾದ ಅಥವಾ ಭೀಕರವಾದ ರೂಪ ಎಂದು ಅರ್ಥ. ಭೈರವರ ರೂಪವು ನೋಡಲು ಅತ್ಯಂತ ಭಯಂಕರವಾಗಿರುತ್ತದೆ. ಕಪ್ಪು ಬಣ್ಣ, ಉರಿಯುವ ಕಣ್ಣುಗಳು, ತೀಕ್ಷ್ಣವಾದ ಹಲ್ಲುಗಳು, ಜೊತೆಯಲ್ಲಿ ನಾಯಿಯನ್ನು ವಾಹನವಾಗಿ ಹೊಂದಿರುವುದು, ಇವೆಲ್ಲವೂ ಭಯವನ್ನು ಹುಟ್ಟಿಸುತ್ತವೆ. ಆದರೆ ಈ ಭಯಂಕರ ರೂಪದ ನಿಜವಾದ ಉದ್ದೇಶ ಭಕ್ತರನ್ನು ಎದುರಿಸುವುದಲ್ಲ, ಬದಲಿಗೆ ಅವರಲ್ಲಿರುವ ಭಯವನ್ನು ನಾಶಪಡಿಸುವುದೇ ಆಗಿರುತ್ತದೆ. ಆತನ ಉಗ್ರ ಸ್ವರೂಪವು ದುಷ್ಟ ಶಕ್ತಿಗಳಿಗೆ, ಶತ್ರುಗಳಿಗೆ ಮತ್ತು ನಮ್ಮ ಮನಸ್ಸಿನಲ್ಲಿ ಇರುವ ಅಹಂಕಾರ, ಅಜ್ಞಾನದಂತಹ ಆಂತರಿಕ ಶತ್ರುಗಳಿಗೆ ಭಯವನ್ನು ಹುಟ್ಟಿಸುತ್ತದೆ. ಈ ಭಯಂಕರ ರೂಪದಿಂದಲೇ ಆತನು ತನ್ನ ಭಕ್ತರನ್ನು ಎಲ್ಲ ಬಗೆಯ ಕೇಡುಗಳಿಂದ ರಕ್ಷಿಸುತ್ತಾನೆ. ಭೈರವ ಎಂಬುದು ಸಂಸ್ಕೃತದ ಒಂದು ಗಹನವಾದ ಪದ. ಇದು ಸೃಷ್ಟಿಯ ಅಂತ್ಯದಲ್ಲಿ ಸಂಭವಿಸುವ ಜೀವನಾಶ ಮತ್ತು ಮಹಾಧ್ವಂಸದ ಜೊತೆಗೆ, ಅಂದರೆ ಪ್ರಳಯದ ಜೊತೆಗೆ ಸಂಬಂಧ ಹೊಂದಿದೆ.
ಆತನೇ ಎಲ್ಲದರ ಅಂತ್ಯದ ಸ್ವರೂಪ. ಈ ಉಗ್ರ ಸ್ವರೂಪವು ಮನುಷ್ಯನಿಗೆ ಒಂದು ನಿರಂತರ ಎಚ್ಚರಿಕೆಯನ್ನು ನೀಡುತ್ತದೆ. ಮನುಷ್ಯರು ತಮ್ಮ ಜೀವನದಲ್ಲಿ ಯಾವಾಗಲೂ ಹೆಚ್ಚು ಜಾಗರೂಕತೆಯಿಂದ ಮತ್ತು ಧರ್ಮದ ಹಾದಿಯಲ್ಲಿ ಇರಬೇಕು. ಇಲ್ಲದಿದ್ದರೆ ಅಧರ್ಮದ ದಾರಿಯಲ್ಲಿ ನಡೆದರೆ ಮನುಷ್ಯನ ಜ್ಞಾನ, ವಿವೇಕ ಮತ್ತು ಮನೋಬಲವು ಸಂಪೂರ್ಣವಾಗಿ ನಾಶವಾಗುವ ಸಾಧ್ಯತೆ ಇರುತ್ತದೆ. ಜೀವನದ ಈ ಕಠಿಣದ ಸತ್ಯಗಳನ್ನು ಅರಿತು ಸಂಸಾರದ ಬಂಧಗಳನ್ನು ದಾಟಲು ಶಾಸ್ತ್ರಗಳ ಅರಿವು ಮತ್ತು ಕಾಲಭೈರವನಂತಹ ದೈವಿಕ ಶಕ್ತಿಗಳ ಆರಾಧನೆಯು ಅಗತ್ಯವಾಗುತ್ತದೆ. ಸಾಮಾನ್ಯವಾಗಿ ಭಗವಾನ್ ಶಿವನ ದೇವಸ್ಥಾನಗಳಲ್ಲಿ ಭೈರವನ ವಿಗ್ರಹದ ಬಗ್ಗೆ ನಮಗೆ ಒಂದು ಕಲ್ಪನೆ ಇರುತ್ತದೆ. ಈ ವಿಗ್ರಹವು ಸಾಮಾನ್ಯವಾಗಿ ಉತ್ತರ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಇರುತ್ತದೆ. ಭೈರವನ ರೂಪ ಉಗ್ರವಾಗಿದ್ದರೂ ಕೆಲವೊಮ್ಮೆ ಸಾಮಾನ್ಯವಾಗಿಯೂ ಇರುತ್ತದೆ. ಆತನನ್ನು ಸಾಮಾನ್ಯವಾಗಿ ಗದೆ, ಪಾಶ ಮತ್ತು ತ್ರಿಶೂಲವನ್ನು ಜೊತೆಯಲ್ಲಿ ಹಿಡಿದಿರುವಂತೆ ಚಿತ್ರಿಸಿರುತ್ತಾರೆ. ಭೈರವನು ನಾಯಿಯನ್ನು ತನ್ನ ವಾಹನವನ್ನಾಗಿ ಹೊಂದಿರುತ್ತಾನೆ. ಆತನು ಬೆತ್ತಲೆಯಾಗಿ ಕೆಂಪು ಬಣ್ಣ, ಹೊರಬಂದ ಹಲ್ಲುಗಳು ಮತ್ತು ತಲೆಬುರುಡೆ ಹಾರ ಹೊಂದಿರುತ್ತಾನೆ ಹಾಗೂ ಕುತ್ತಿಗೆಯಲ್ಲಿ ಹಾವನ್ನು ಸುತ್ತಿಕೊಂಡಿರುತ್ತಾನೆ. ಅವನ ಗಂಟಲು ನೀಲಿ ಬಣ್ಣದಲ್ಲಿ ಇರುತ್ತದೆ. ಇದು ಮರಣದ ಮೇಲೆ ಜಯಿಸಿದ ವ್ಯಕ್ತಿಯ ಸಂಕೇತವಾಗಿದೆ. ಭೈರವನು ಜಯಿಸಿದ ವ್ಯಕ್ತಿಯ ಸಂಕೇತವಾಗಿದೆ. ಭೈರವನು ಬೇರೆ ಯಾರೂ ಅಲ್ಲ, ಆತನು ಶಿವನ ಸಂಚಾರ ರೂಪ. ಒಟ್ಟು 64 ಮಂದಿ ಭೈರವರು ಇರುತ್ತಾರೆ. ಅವರನ್ನು ವಿವಿಧ ವರ್ಗಗಳಾಗಿ ವಿಭಜಿಸಲಾಗಿರುತ್ತದೆ ಮತ್ತು ಅವರಲ್ಲಿ ಒಬ್ಬ ಮುಖ್ಯ ಭೈರವನ ನಾಯಕತ್ವದಲ್ಲಿ ಇರುತ್ತದೆ. ಇವರಲ್ಲಿ 8 ರೂಪಗಳು ಅತ್ಯಂತ ಪ್ರಮುಖವಾದದ್ದು. ಅವರೇ ಅಷ್ಟಭೈರವರು. ಈ ಅಷ್ಟಭೈರವರು ಪ್ರಪಂಚದ 8 ದಿಕ್ಕುಗಳನ್ನು ರಕ್ಷಿಸುವ ಯಂತ್ರಗಳಾಗಿರುತ್ತಾರೆ. ಈ ಅಷ್ಟಭೈರವ ಸ್ವರೂಪಗಳು ಈ ರೀತಿಯಾಗಿರ್ತವೆ: ರೂರು ಭೈರವ, ಚಂಡಭೈರವ, ಕ್ರೋಧ ಭೈರವ, ಉನ್ಮತ್ತ ಭೈರವ, ಕಪಾಲ ಭೈರವ, ಭೀಷಣ ಭೈರವ ಮತ್ತು ಸಂಹಾರ ಭೈರವ. ಇಷ್ಟೇ ಅಲ್ಲದೆ ಭೈರವನು ಪಂಚಭೂತಗಳಲ್ಲಿ ಹಾಗೂ ಸೂರ್ಯ ಮತ್ತು ಚಂದ್ರನಲ್ಲಿಯೂ ಇರುತ್ತಾನೆ. ಅಷ್ಟಭೈರವನು ಪ್ರತಿಯೊಬ್ಬರೂ ಅಷ್ಟಲಕ್ಷ್ಮಿಯೊಂದಿಗೆ ಅನುಬಂಧವನ್ನು ಹೊಂದಿದ್ದು ತಮ್ಮ ಭಕ್ತರಿಗೆ ಅಪಾರ ಸಂಪತ್ತನ್ನು ಪ್ರಸಾದಿಸುತ್ತಾರೆ. ಅಷ್ಟಭೈರವರು ಅಷ್ಟ ಮಾತೃಕೆಯರನ್ನು ವಿವಾಹ ಮಾಡಿಕೊಂಡರು ಮತ್ತು ಆ ಅಷ್ಟಭೈರವ ಮತ್ತು ಅಷ್ಟ ಮಾತೃಕೆಯರಿಂದಲೇ 64 ಮಂದಿ ಭೈರವರು ಮತ್ತು 64 ಮಂದಿ ಯೋಗಿನಿಯರ ಸೃಷ್ಟಿಯಾಯಿತೆ. ಈ ಎಲ್ಲ ಭೈರವರು ಆಂತರಿಕ ಮಹಾಸ್ವರ್ಣ ಕಾಲಭೈರವ ಚೈತನ್ಯವನ್ನು ನಿಯಂತ್ರಿಸುತ್ತಾರೆ. ಈ ಕಾಲಭೈರವ ಒಬ್ಬ ಪಾಲಕ. ಅವನು ಸರ್ವೋಚ್ಚತೆಯನ್ನು ತರುತ್ತಾನೆ. ಉಳಿದ ಭೈರವರನ್ನು ರಕ್ಷಿಸುವ ಕಾಲಭೈರವನ ಪತ್ನಿಯ ಹೆಸರು ಭೈರವಿ. ಇದು ಪಾರ್ವತಿಯ ಒಂದು ಭಯಂಕರವಾದ ಅಂಶವಾಗಿದ್ದು ಇದನ್ನು ಪ್ರಧಾನ ಅಘೋರಿ ಚೈತನ್ಯ ಎಂದು ಪೂಜಿಸಲಾಗುತ್ತದೆ. ಮಹಾಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಮೊದಲು ಭೈರವನನ್ನು ಪೂಜಿಸಿ ನಂತರ ಕಾಲಭೈರವನನ್ನು ಪೂಜಿಸಲಾಗುತ್ತದೆ. ಕಾಲಭೈರವನನ್ನು ಕ್ಷೇತ್ರ ಪಾಲಕನಾಗಿ, ಅಂದರೆ ಒಂದು ಕೋಟೆಯ
ಮಾದರಿಯಲ್ಲಿ ಭಾವಿಸಲಾಗುತ್ತದೆ. ಪ್ರತಿದಿನ ದೇವಾಲಯವನ್ನು ಮುಚ್ಚಿದ ನಂತರ ಆ ಆವರಣದ ರಕ್ಷಣೆಯ ಸಂಪೂರ್ಣ ಜವಾಬ್ದಾರಿಯನ್ನು ಕ್ಷೇತ್ರಪಾಲಕನಾದ ಕಾಲ ಭೈರವನಿಗೆ ಸಮರ್ಪಿಸಲಾಗುತ್ತದೆ. ಅಂತಹ ಸಂದರ್ಭದಲ್ಲಿ ಪ್ರಾದೇಶಿಕ ರಕ್ಷಕನಾಗಿ ಕಾಲ ಭೈರವನು ದೇವಾಲಯವನ್ನು ರಕ್ಷಿಸುವವನಾಗಿ ಪರಿಗಣಿಸಲ್ಪಡುತ್ತದೆ. ಕೇವಲ ದೇವಾಲಯಗಳೆಲ್ಲ ಇಡೀ ಕಾಶಿ ಕ್ಷೇತ್ರಕ್ಕೆ ಕಾಲಭೈರವನು ದಂಡಾಧಿಕಾರಿಯಾಗಿ, ಅಂದರೆ ಒತ್ವಾಲನಾಗಿ ರಕ್ಷಣೆ ನೀಡುತ್ತಾನೆ. ಕಾಶಿಯಲ್ಲಿ ವಾಸಿಸಲು ಅಥವಾ ಅಲ್ಲಿ ಮುಕ್ತಿ ಪಡೆಯಲು ಆತನ ಅನುಮತಿ ಬೇಕೆಂಬುದು ಬಲವಾದ ನಂಬಿಕೆಯಾಗಿದೆ. ಸಾಮಾನ್ಯವಾಗಿ ಕಾಲಭೈರವನನ್ನು ಗ್ರಾಮ ದೇವತೆಯಾಗಿ, ಗ್ರಾಮ ರಕ್ಷಕನಾಗಿ ಗುರುತಿಸಿ ಪೂಜೆಗಳನ್ನು ನಡೆಸುತ್ತಾರೆ. ತಮಿಳುನಾಡಿನಲ್ಲಿ ಭೈರವನ ಬಗ್ಗೆ ವಿಶೇಷ ಭಕ್ತಿ. ಸಾಮಾನ್ಯ ಭೈರವನನ್ನು ಗ್ರಾಮ ದೇವತೆಯಾಗಿ, ಗ್ರಾಮ ರಕ್ಷಕನಾಗಿ ಗುರುತಿಸಿ ಪೂಜೆಗಳನ್ನು ನಡೆಸುತ್ತಾರೆ. ಕ್ರಿಸ್ತಪೂರ್ವದಿಂದಲೂ ಕಾಲಭೈರವನನ್ನು ಯಾವಾಗಲೂ ಪೂಜಿಸಲಾಗುತ್ತದೆ. ಕಾಲಭೈರವನು ಹಿಂದೂ ಧರ್ಮದಲ್ಲಿ ಮಾತ್ರವಲ್ಲದೆ ಬೌದ್ಧ ಧರ್ಮದಲ್ಲಿ ಮತ್ತು ಜೈನ್ ಧರ್ಮದಲ್ಲಿಯೂ ಸಹ ದೊಡ್ಡ ಪ್ರಮಾಣದಲ್ಲಿ ವಿಸ್ತರಿಸಿದ್ದಾನೆ. ಈ ಕಾರಣದಿಂದ ಹಲವಾರು ಹಿಂದೂ, ಬೌದ್ಧ, ಜೈನ್ ಧರ್ಮದವರು ಆತನನ್ನು ಪೂಜಿಸುತ್ತಾರೆ. ಉದಾಹರಣೆಗೆ, ಗ್ರಾಮದಲ್ಲಿ ವ್ಯವಸಾಯ ಮಾಡುವ ಜನರು ಎಲ್ಲರೂ ಭಕ್ತಿಯಿಂದ ಆತನನ್ನು ಪೂಜಿಸುತ್ತಾರೆ. ಅಷ್ಟೇ ಅಲ್ಲದೆ ಶ್ರೀಲಂಕಾದಲ್ಲಿಯೂ ಪೂಜಿಸಲ್ಪಡುತ್ತಾನೆ. ಅಲ್ಲಿ ಸಿಂಹಳಿಯರು ಆತನನ್ನು ಇರಾವಿ ಎಂದು ಕರೆಯುತ್ತಾರೆ. ವಿಶೇಷವಾಗಿ ಬೌದ್ಧ ಧರ್ಮದಲ್ಲಿ ಕಾಲ ಭೈರವನಿಗೆ ಪ್ರಮುಖ ಸ್ಥಾನ ಇರುತ್ತದೆ. ಅಲ್ಲಿ ಆತನನ್ನು ದೇವತೆಯಾಗಿ ಮತ್ತು ಧರ್ಮವನ್ನು ಪರೀಕ್ಷಿಸುವವನಾಗಿ, ಅಂದರೆ ಧರ್ಮಪಾಲಕನಾಗಿ ಪರಿಗಣಿಸಲಾಗುತ್ತದೆ. ಭೈರವನ ಯಕ್ಷರು ಅನೇಕ ಬೌದ್ಧ ರೂಪಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ ಮತ್ತು ಬೌದ್ಧ ಧರ್ಮದಲ್ಲಿ ಆತನು ತಾಂತ್ರಿಕ ಶಕ್ತಿಯ ಪ್ರತೀಕ ಎಂದು ಪರಿಗಣಿಸಲಾಗುತ್ತದೆ. ಎಲ್ಲ ದೇವಾಲಯಗಳಿಗೆ ದೈನಂದಿನ ಪೂಜೆಗಳು ಸೂರ್ಯ ಭಗವಾನ್ ಪೂಜೆಯೊಂದಿಗೆ ಪ್ರಾರಂಭವಾಗಿ ಭೈರವ ಪೂಜೆಯೊಂದಿಗೆ ಮುಕ್ತಾಯಗೊಳ್ಳುತ್ತದೆ. ಸ್ನೇಹಿತರೆ, ಇದು ಎರಡನೇ ಭಾಗ. ಇಷ್ಟು ನಿಲ್ಲಿಸೋಣ. ಮತ್ತು ಮಾಮೂಲಿ ಪ್ರಾಬ್ಲಮ್ಗಳು, ಯಾಕಂದ್ರೆ ಅಪ್ಲೋಡ್ಗೆ ಅರ್ಧ ದಿನ ಆಗುತ್ತೆ. ಯಾಕೋ ಗೊತ್ತಿಲ್ಲ, ನೆಟ್ ಪ್ರಾಬ್ಲಮ್ ಏನೋ ಗೊತ್ತಿಲ್ಲ. ಹಾಗಾಗಿ ಒಂದು 10 ನಿಮಿಷ 12 ನಿಮಿಷಕ್ಕೆ ಒಂದು ಕತೆ ಆದರೆ ಅದೇ ಹೆಚ್ಚು ಕಡಿಮೆ ಒಂದು 2.5 ಗಂಟೆ 3 ಗಂಟೆ ಆಗುತ್ತೆ. ಅದಕ್ಕೋಸ್ಕರ ಈ ಕಥೆನ ಇಷ್ಟು ನಿಲ್ಲಿಸ್ತೀನಿ. ಮತ್ತು 3ನೇ ಭಾಗ ಅಂತೇಳಿ ಮುಂದುವರಿಸ್ತೀನಿ. ದಯವಿಟ್ಟು ಕ್ಷಮಿಸಬೇಕು. ಹಾಂ.